ನಮಸ್ಕಾರ, ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 15,000 ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಈ 15,000 ಶಿಕ್ಷಕರ ನೇಮಕಾತಿನಲ್ಲಿ ಎಷ್ಟು ಜಿಪಿಎಸ್ಟಿಆರ್ ಇದಾವೆ, ಎಷ್ಟು ಪಿಎಸ್ಟಿಆರ್ ಇದಾವೆ, ಎಷ್ಟು ಎಚ್ಎಸ್ಟಿಆರ್ ಹುದ್ದೆಗಳಿದಾವೆ, ವಿಶೇಷವಾಗಿ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ನಾನ್ ಎಚ್ಕೆ ಭಾಗದ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಸಿಗುವಂತಹ ಹುದ್ದೆಗಳೆಷ್ಟಿರಬಹುದು ಅನ್ನುವಂತಹ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳಿದಾವೆ ಸಂಭಾವ್ಯ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಹಂಚಿಕೊಳ್ತಾ ಹೋಗ್ತೀನಿ. ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿರುವಂಗೆ ಒಟ್ಟು 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಆ ಪೈಕಿ 8,000 ನಾನ್ ಕಲ್ಯಾಣ ಕರ್ನಾಟಕ ಅಥವಾ ನಾನ್ ಎಚ್ಕೆ ಭಾಗಕ್ಕೆ ಸೀಮಿತಗೊಳಿಸಲಾಗಿದೆ. ಇನ್ನು 7,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಮಾಡಿಕೊಳ್ಳಬಹುದು ಅನ್ನುವಂತಹ ಅಂದಾಜುಗಳು ಇಲಾಖಾ ಮೂಲದಿಂದ ಹೊರಗೆ ಬರ್ತಾ ಇದೆ. ಈ ನಡುವೆ ಎಷ್ಟು ಜಿಪಿಎಸ್ಟಿಆರ್ ಹುದ್ದೆಗಳಿದಾವೆ, ಎಷ್ಟು ಪಿಎಸ್ಟಿಆರ್ ಇದಾವೆ, ಎಷ್ಟು ಎಚ್ಎಸ್ಟಿಆರ್ ಇದಾವೆ ಅನ್ನುವಂತಹ ಮಾಹಿತಿಯನ್ನ ನಾವು ಇಲಾಖಾ ಒಂದು ಮಟ್ಟದಿಂದ ನೋಡಿದಾಗ ಮೇಲ್ನೋಟಕ್ಕೆ ಕಂಡು ಬಂದಂತೆ ಒಟ್ಟು 5,300 ಹುದ್ದೆಗಳು ಜಿಪಿಎಸ್ಟಿಆರ್ ವ್ಯಾಪ್ತಿಯಲ್ಲಿದ್ದಾವೆ. ಅಂದರೆ 5,300 ಹುದ್ದೆಗಳು ಪದವೀಧರ ಶಾಲಾ ಶಿಕ್ಷಕರಿಗೆ, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಏನ ಕರಿತೀವಿ. ಜಿಪಿಎಸ್ಟಿಆರ್ 5,300 ಹುದ್ದೆಗಳು. ಹಾಗೆ ಪಿಎಸ್ಟಿಆರ್ಗೆ ಅತ್ಯಂತ ಕನಿಷ್ಠ 100ಕ್ಕೂ ಅಧಿಕ ಹುದ್ದೆಗಳನ್ನು ಮಾತ್ರ ಪಿಎಸ್ಟಿಆರ್ಗೆ ನಿಗದಿಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಇಲಾಖೆಯಿಂದ ಬರ್ತಾ ಇದೆ. ಅದರ ಜೊತೆಗೆ ಎಚ್ಎಸ್ಟಿಆರ್ಗೆ ಸುಮಾರು 2,300 ಹುದ್ದೆಗಳನ್ನು ಎಚ್ಎಸ್ಟಿಆರ್ಗೆ ನಿಗದಿಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಇಲಾಖಾ ಮೂಲದಿಂದ ಬರ್ತಾ ಇದೆ. ಅದರ ಜೊತೆಗೆ ಫಿಸಿಕಲ್ ಎಜುಕೇಶನ್ ಟೀಚರ್ಗಳನ್ನು ಕೂಡ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಹಾಗೆ ಇಲಾಖೆಯ ಮುಂದೆ ಕೂಡ ಇದೆ. ಸೊ ಈ ನಡುವೆ ಈ 15,000 ಶಿಕ್ಷಕರ ನೇಮಕಾತಿನಲ್ಲಿ ನಾನ್ ಎಚ್ಕೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 8,000 ಪೈಕಿ 5,300 ಜಿಪಿಎಸ್ಟಿಆರ್, 2,300 ಎಚ್ಎಸ್ಟಿಆರ್ ಹಾಗೆ 100ಕ್ಕೂ ಅಧಿಕ ಪಿಎಸ್ಟಿಆರ್ ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 8,000 ಹುದ್ದೆಗಳನ್ನು ಅವರು ಒಟ್ಟಾಗಿ ನೇಮಕಾತಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತ್ಯೇಕವಾಗಿ 2,500 ಐಟಿ ಟೀಚರ್ ಅಥವಾ ಕಂಪ್ಯೂಟರ್ ಟೀಚರ್ಗಳನ್ನು ಕೂಡ ನೇಮಕಾತಿ ಮಾಡುವಂತಹ ಪ್ರಸ್ತಾವನೆ ಇದೆ. 15,000 ಪ್ಲಸ್ 2,500 17,500 ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಯಾವಾಗ ಬೇಕಾದರೂ ಬರಬಹುದು ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕಿಂತ ಮೊದಲು ಇಲಾಖೆಯ ತಯಾರಿ ಕೂಡ ಆಗಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಿಎಂಡಾ ರೂಲ್ಸ್ಗಳಿನ್ನೂ ಕೂಡ ಫೈನಲ್ ಆಗಿಲ್ಲ. ಸೊ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರಂದ್ ಮತ್ತು ನೇಮಕಾತಿಯ ನಿಯಮಗಳಲ್ಲಿ ಇನ್ನೂ ಅಂತಿಮವಾದಂತಹ ಯಾವುದೇ ವಿಷಯಗಳ ಪ್ರಸ್ತಾವನೆ ಆಗಿಲ್ಲ. ಜೊತೆಗೆ ಅಂತಿಮವಾದಂತಹ ನಿಯಮಗಳು ಡಿಪಾರ್ಟ್ಮೆಂಟ್ ಇಂದ ಇನ್ನೂ ಬಿಡುಗಡೆಯಾಗಿಲ್ಲ. ಸೊ ಈಗಾಗಲೇ ನಡೆದಿರುವಂತಹ ಚರ್ಚೆಗಳ ಪೈಕಿ ಇನ್ನೊಂದು ವಾರದಲ್ಲಿ ಅಂತಿಮವಾಗಿ ಸಿಎಂಡಾ ರೂಲ್ಸ್ಗಳು ಬರ್ತವೆ. ಕ್ವಾಲಿಫಿಕೇಶನ್ ಏನಾಗಿರಬೇಕು, ಅರ್ಹತೆಗಳೇನಿರಬೇಕು, ವೇಟೇಜ್ ತೆಗೆಯುವಂಥದ್ದು ಇರಬಹುದು ಅಥವಾ ಈ ಬೇರೆ ಬೇರೆದಂತಹ ಬ್ಯಾಕಪ್ ಸ್ಕೋರಿಗೆ ಸಂಬಂಧಪಟ್ಟಂತಹ ಎಲ್ಲ ಅಂತಿಮವಾದಂತಹ ತೀರ್ಮಾನಗಳು ಸಿಎಂಡಾ ರೂಲ್ಸ್ ನಲ್ಲಿ ನಮಗೆ ಫೈನಲ್ ಆಗಿ ಗೊತ್ತಾಗ್ತವೆ. ಹಾಗಾಗಿ ಒಟ್ಟು ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,300 ಜಿಪಿಎಸ್ಟಿಆರ್, 2,300 ಎಚ್ಎಸ್ಟಿಆರ್ ಹಾಗೆ 100ಕ್ಕಿಂತ ಅಧಿಕ ಪಿಎಸ್ಟಿಆರ್ ಹುದ್ದೆಗಳನ್ನು ನಿಗದಿಪಡಿಸುವುದಾಗಿ ಇಲಾಖಾ ಮಟ್ಟದಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.